ಹಾಯ್ ಫ್ರೆಂಡ್ಸ್, ನಾವಿವತ್ತು ನಿಮಗೆ ರಿವ್ಯೂ ಮಾಡಿ ತೋರಿಸ್ಕೊಟ್ಟಿರೋ ಗಾಡಿ ಲೆಜೆಂಡ್ರಿ ಗಾಡಿ. ಎಷ್ಟೋ ಜನದ ಹುಡುಗರು ನಿದ್ದೆ ಕೆಡಿಸಿರೋ ಗಾಡಿ ಅಂತಾನೆ ಹೇಳ್ಬೋದು. ಈ ಗಾಡಿ ಬಗ್ಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಹಳೆ ಬೈರಾಗಿ ಅಂತಾನೆ ಹೇಳ್ಬೋದು. ಎಷ್ಟೋ ಈ ಗಾಡಿಗೋಸ್ಕರ ಎಷ್ಟೋ ಕೊಲೆಗೆ ಸುಲಿಗೆಗಳು ನಡೆದೋಗಿದಾವೆ. ಮತ್ತೆ ಎಷ್ಟೋ ಜನ ಮನೆ ಬಿಟ್ಟು ಹೋಗಿರೋ ಅಂತ ಸಂದರ್ಭನೂ ಗಾಡಿ ತೋರಿಸ್ತೀವಿ ಒಂದ್ಸತಿ ನೋಡ್ಕೊಬೋದು. 1 hour later. ಇದೇ ನೋಡಿ ಯಮ RX 100. ಇದ್ರ ಮಾಡಲ್ ಬಂದು 1992 G1 ಸೀರೀಸ್ 4 ಮತ್ತೆ ಮೇಡ್ ಇನ್ ಜಪಾನ್. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಂತ ಚನ್ನೇಶ್ವರ್ ತಿಳಿಸ್ಕೊಡ್ತಾರೆ. ಚನ್ನೇಶ್ವರ ಇದು ಗಾಡಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಇದು ಬಂದ್ಬಿಟ್ಟು ಯಮಹ RX 100 ಜಪಾನ್ ಕಂಪ್ನಿ ಆಗಿರ್ಬೋದು. ಯಮಹ ಮತ್ತೆ ಇಂಡಿಯಾದ ಎಸ್ಕಾರ್ಟ್ ಕಂಪ್ನಿ ಇವೆರಡು ಕೊಲಾಬ್ರೇಷನ್ ಅಲ್ಲಿ ಬಂದಿದ್ದೆ ಯಮಹ RX 100. ಈ 1986 ಅಲ್ಲಿ 1986 ಇಂದ 1985 ಇಂದ 1986 ಅಲ್ಲಿ ಇದ್ರ ಗಾಡಿ ರೋಡ್ ಮೇಲೆ ಹಾವಳಿ ಮಾಡ್ತು ಅಂತಾನೆ ಹೇಳ್ಬೋದು. ಮೈನ್ ಆಗಿ ಇಷ್ಟ ಆಗಿದ್ದು ಇದು ಸೌಂಡ್. ಇದು ಬ್ಯಾನ್ ಮಾಡಿದ್ದು ಏನಕ್ಕೋಸ್ಕರ ಅಂತ ಗೊತ್ತಾಗಿಲ್ಲ. ಅದು ಕಳ್ತನ ರಾಬ್ರಿಗಳು ಜಾಸ್ತಿ ಆದವು. ಆದರೆ ಸರ್ಕಾರ ಕೊಟ್ಟಂತ ಉದಾಹರಣೆ ಏನು ಅಂದ್ರೆ ಪೊಲ್ಯೂಷನ್ ಎಮಿಷನ್ ಕೊಟ್ಟು ಅಂತ ಅನ್ಕೊಳ್ತೀನಿ. ಅದೊಂದು ಕಾರಣದಿಂದ 2 ಸ್ಟ್ರೋಕ್ ಇದು 2 ಸ್ಟ್ರೋಕ್ ಕ್ಯಾಟಗರಿ. 4 ಸ್ಟ್ರೋಕ್ಗೆ ಆದ್ಯತೆ ಕೊಡಬೇಕು ಅನ್ನೋದಕ್ಕೋಸ್ಕರ ಜನಕ್ಕೆ ತೋರಿಸ್ಬಿಟ್ಟು 2 ಸ್ಟ್ರೋಕ್ನ ಬ್ಯಾನ್ ಮಾಡ್ತಾರೆ. ಹಂಗಂದ್ರೆ 2 ಸ್ಟ್ರೋಕ್ ಇವಾಗ ಎಲ್ಲೂ ಇಲ್ಲ ಅಂತ ಜಾಸ್ತಿ ಇದಾವೆ. ಆಲ್ಮೋಸ್ಟ್ ಅದು ಇದಾವೆ, ಕಮ್ಮಿ 4 ಸ್ಟ್ರೋಕಿಗೆ ಶೋರೂಮ್ ಬಂದ್ ಮಾಡ್ದಾಗಿಂದ ಅದು ಈಗ 4 ಸ್ಟ್ರೋಕ್ ಅಂತ ಅಂದ್ರಲ್ಲ, 4 ಸ್ಟ್ರೋಕ್ ಅಂದ್ರೆ ಶೋರೂಮ್ ಓಪನ್ ಇದೆ ಇವಾಗ. 4 ಸ್ಟ್ರೋಕ್ ಇದೆಯಲ್ಲ, 4 ಸ್ಟ್ರೋಕ್ ಈಗ ಆಲ್ಮೋಸ್ಟ್ ಅಲ್ಲಿ ಏನು ಎಲ್ಲ ಗಾಡಿಗಳು ಬಂದು ಆ ಕಂಪ್ನಿ ಇದೆ. ಈಗ ನೋಡ್ತಾ ಇರ್ಬೋದು ನೀವು 4 ಸ್ಟ್ರೋಕ್ ಒಳಗೆ R15 ಆಗಿರ್ಬೋದು, R1 ಇರ್ಬೋದು. ಈಗ ಯಾವ್ದು ಬಿಟ್ಟಿಲ್ಲ, ಯಾವ್ದು ಬಂದಿಲ್ಲ. 4 ಸ್ಟ್ರೋಕ್ ಒಳಗೆ RX ಟೈಪ್ ಅಲ್ಲಿ ಬಂದಿದ್ದು ಅಂದ್ರೆ CD 100 ಅದು ಬಂದು 2 ಸ್ಟ್ರೋಕ್ ಕ್ಯಾಟಗರಿ ಮಾರ್ಕೆಟ್ನೇ ನುಂಗ್ತು ಅಂತ ಹೇಳ್ಬೋದು. ಆಗಿನ ಕಾಲದ ಮೈಲೇಜ್ ಆಗಿರ್ಬೋದು. ಆದ್ರೂ ಈ ಗಾಡಿಗೆ ಮತ್ತೆ ಈಗೂ ವ್ಯಾಲ್ಯೂ ಐತೆ. ಇದೆ, ಖಂಡಿತವಾಗ್ಲೂ ಇದೆ. ಅದ್ರ ಸೌಂಡ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು. 4 ಸ್ಟ್ರೋಕ್ ಇದು ಸೈಲೆನ್ಸರ್ ಇವ್ರು ಎಷ್ಟು ಹಾಕ್ಸ್ಕೊಂಡಿರೋದು. ಇದು ಇದ್ರ ಸೈಲೆನ್ಸರ್ ಅಲ್ಲ, ಗಾಡಿದೆ ಸೈಲೆನ್ಸರ್ ಅಲ್ಲ, ಇನ್ ಬಿಲ್ಟ್ ಸೈಲೆನ್ಸರ್. ಇದು ಬೇರೆನೆ ಸ್ಪೀಡಿಗಾಗಿರ್ಬೋದು, ಪರ್ಫಾರ್ಮೆನ್ಸಿಗಾಗಿರ್ಬೋದು ಯೂಸ್ ಮಾಡ್ತಾರೆ. ಗಾಡಿನ ನೀವು ಕಾರ್ಬೋರೇಟರ್ ಇಂಡಿಯಾ ಕಾರ್ಬೋರೇಟರ್ G1 ಸೀರೀಸ್ 4 ಜಪಾನ್ ಗಾಡಿ. ಇದು ಪೇಂಟ್ ಶೋರೂಮ್ ಪೇಂಟ್ ಏನಾಯ್ತು. ಗಾಡಿ ಈಗಾಗಲೇ 32 ವರ್ಷ ಆಗಿದೆ. ಈ ತರ ಕಂಡೀಷನ್ ಶೋರೂಮ್ ಅಲ್ಲಿ ತಂದಿರಕ್ಕೆ ಸಾಧ್ಯ ಇಲ್ಲ. ಪಿನ್ ಟು ಪಿನ್ ರಿಸ್ಟೋರೇಷನ್ ಮಾಡಿ ಗಾಡಿ ಶೋರೂಮ್ ಅಲ್ಲಿ ಸೇಮ್ ಇದೆ, ಯಾವ ತರ ಇತ್ತು ಅದೇ ತರನೇ ಇಟ್ಕೊಂಡಿದಾರ, ಇಲ್ಲ ಇವ್ರೇನಾದ್ರು ಮಾಡಿಫೈ ಮಾಡ್ತಿರೋ ಅಂತದ್ ಏನಾದ್ರು. ಪಿನ್ ಟು ಪಿನ್ ರಿಸ್ಟೋರೇಷನ್ ಆಗಿರೋ ಗಾಡಿನೇ ಅದು. ಅಂದ್ರೆ ಪೇಂಟ್ ಮಾತ್ರ ಒರಿಜಿನಲ್ ಪೇಂಟ್ ರೀಪೇಂಟ್ ಆಗಿರೋದು. ಸೇಮ್ ಕಲರ್ ಇತ್ತು, ರೀಪೇಂಟ್ ಮಾಡ್ಸಿರೋದು. ಇದು ಮೀಟರ್ ಬಾಕ್ಸ್ ಬಂದ್ಬಿಟ್ಟು RX Z ಇದು ಇವ್ರು ಮಾಡಿಫೈ ಮಾಡಿಸಿ ಹಾಕ್ಸ್ಕೊಂಡಿರೋದು. ಈ ಗಾಡಿ 92 ಮಾಡಲ್ ಅಂತೀರಾ, ಹೆಚ್ಚು ಕಮ್ಮಿ ಅಂದ್ರೆ ಒಂದು 32-33 ವರ್ಷ ಆಯ್ತು ಈ ಗಾಡಿ. ಇದು ರೆಕಾರ್ಡ್ಸ್ ಎಲ್ಲ ಹೆಂಗೆ? ರೆಕಾರ್ಡ್ಸ್ ಎಲ್ಲ ಏನು ಅಪ್ ಟು ಇಲ್ಲಿ ತನಕನೂ ರನ್ನಿಂಗ್ ಐತೆ. FC ಇನ್ಶೂರೆನ್ಸ್ ಆಗಿರ್ಬೋದು, ಹೆಸರಿಗೆ ಆಗಿರ್ಬೋದು, ಎಲ್ಲ ರನ್ನಿಂಗ್ ಅಲ್ಲಿರೋ ಗಾಡಿನೇ ನಾನು ನೋಡ್ಬಿಟ್ಟು ತಗೊಂಬಂದಿರೋದು. ನನ್ನ ಫ್ರೆಂಡ್ ತಗೊಂಬಂದಿರ್ತಕ್ಕಂಥ ಗಾಡಿ. ಮುಂಚೆನೇ ಅವನೊಂದು ತಂದಿದ್ದ, ಆದರೆ ಒಂದಿಷ್ಟು ಪ್ರಾಬ್ಲಮ್ ಇಂದ ಕೊಟ್ಟು ಮತ್ತೆ ಡಾಕ್ಯುಮೆಂಟ್ಸ್ ಇರೋ ಗಾಡಿಗಳು ಬೇಕು ಅಂದ್ಬಿಟ್ಟು ಹುಡುಕಿ ತಂದಿರ್ತಕ್ಕಂಥ ಓನರ್ RX 100 ತಗೊಳ್ತೀವಿ ಅಂದ್ರೆ ಓನರ್ ಬಗ್ಗೆ ಕೇಳಬಾರ್ದು, ಅವ್ರು ಹೇಳೋದು ಇಲ್ಲ, ನಾವು ಕೇಳಬಾರ್ದು. ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 140 ನಾವು ರೀಚ್ ಮಾಡಿದ್ದೀವಿ. ಇದು ಇನ್ನೊಂದು ಏನು ಅಂದರೆ ಇದ್ರದ್ದು ಸ್ಪೆಷಾಲಿಟಿ 0 to 60 7 ಸೆಕೆಂಡ್ಸಲ್ಲಿ ಅಚೀವ್ ಮಾಡ್ತಾರೆ ಅಂತ ಗಾಡಿ. ಇದು 0 to 60 7 ಸೆಕೆಂಡಲ್ಲಿ ಅಚೀವ್ ಮಾಡ್ತೀವಿ. ಈಗ 7 ಸೆಕೆಂಡಲ್ಲಿ 0 to 60 ಸ್ಪೀಡಲ್ಲಿ ಹೋಗುತ್ತೆ ಅಂತ ಅಂದ್ರೆ ಎಷ್ಟು CC ಗಾಡಿ ಇರ್ಬೋದು ಇದು? ಇದು 98 cc ಬೈಕು. ಈ 98 cc ಅಲ್ಲಿ ಇಷ್ಟು ಸ್ಪೀಡ್ ಹೋಗಕ್ಕೆ ಸಾಧ್ಯನಾ? ಇದು 98 cc ಇಷ್ಟು ಸ್ಪೀಡ್ ಹೋಗಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ, ಇದು 2 ಸ್ಟ್ರೋಕ್ ಕ್ಯಾಟಗರಿ ಆಗಿರೋದ್ರಿಂದ ಆವಾಗಿನ ಕಾಲದ ರೇಸ್ ಹೊಡಿಬೇಕಾದ್ರೆ ಎಷ್ಟೋ ಜನ ಕೆತ್ತಿರೋದು ಉಂಟು. ಇಂಜಿನ್ ಎಲ್ಲ ಬಿಟ್ಬಿಟ್ಟು 98 cc ಇಷ್ಟು ಸ್ಪೀಡಲ್ಲಿ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ, ಇದು 98 cc ಅಲ್ಲ ಅಂತ ವಾದಿಸಿರೋದು ಉಂಟು. ಉದಾಹರಣೆಗಳು ಇದಾವೆ ಬೇಜಾರು. ಈಗ ಹಾಗಾದ್ರೆ ಒಂದು ರೇಡ್ ಹೋಗಿ ಬರೋಣ. ಹಾಂ, Twenty minutes later. Hours later. ಹೇಗನ್ನಿಸ್ತು ಈ ಗಾಡಿ ರೈಡ್ ಆಗಿರ್ಬೋದು, ಸ್ಮೂತ್ನೆಸ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು? ರೈಡಿಂಗ್ ಏನೋ ರೈಡಿಂಗ್ ಮಾತ್ರ ಮಸ್ತು.
ಇಂಜಿನ್ ಬಗ್ಗೆ ಏನು ಮಾತಾಡೋದಿಲ್ಲ, ಸೌಂಡ್ ರೈಡಿಂಗ್ ಚೆನ್ನಾಗ್ತದೆ. ಈ ಗಾಡಿ ಯಾವಾಗಲೂ ಹೊಡಿತಾನೆ ಇರ್ತಾರೆ ಡೈಲಿ. ಡೈಲಿ ಅಂದರೆ ಡೈಲಿ ರನ್ನಿಂಗ್ ಆಗ್ತಾ ಇರುತ್ತೆ, ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ ಗಾಡಿ. ಹೌದಾ? ಈ ಗಾಡಿ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗ್ಬೋದಾ ಬ್ರೋ? ಇನ್ನಷ್ಟು ಮಾಹಿತಿ ನಾನು ಫ್ರೆಂಡ್ನ ಕರ್ಸ್ಬಿಟ್ಟು ಕೊಡೋಂಥ ಮಾಹಿತಿ ಕೆಲಸ ನಾನು ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಕೈಯಲ್ಲಾದಷ್ಟು ನಾನು ಗಾಡಿ ಬಗ್ಗೆ ಡೀಟೇಲ್ಸ್ ಕೊಡೋಷ್ಟು ಪ್ರಯತ್ನ ಮಾಡ್ತೀನಿ. ಸರಿ. ಓನರ್ ಫ್ರೆಂಡ್ ಆಗಿರೋದ್ರಿಂದ ಫ್ರೆಂಡ್ನೇ ಕರ್ಸ್ಬಿಟ್ಟು ಇವತ್ತು ಬಂದಿಲ್ವಾ ಅವರು? ಇಲ್ಲ, ಇವತ್ತು ಬಂದಿಲ್ಲ. ಫ್ರೆಂಡ್ನ ಕರ್ಸ್ಬಿಟ್ಟು ನೀನು ಒಂದಿಷ್ಟು ಮಾಹಿತಿ ಇರ್ತವೆ, ಇರ್ತಕ್ಕಂಥ ಮಾಹಿತಿನ ಕೊಡ್ಸೋಂಥ ಪ್ರಯತ್ನ ನನ್ನ ಕಡೆಯಿಂದ ಮಾಡೇ ಮಾಡ್ತೀನಿ. ಈಗ ನಾವೊಂದು ರೈಡ್ ಹೊಡಿಬೋದಾ? ಬನ್ನಿ, ಟ್ರೈ ಮಾಡಿ. Later. ಕಂಡೀಷನ್ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಆಗಲಿ, ಸೌಂಡ್ ಬಗ್ಗೆ ಆಗಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಇದು ನೆಕ್ಸ್ಟ್ ಪಾರ್ಟ್ 2 ಕರ್ಸಿಬ್ರು ಅವ್ರನ್ನ ಮಾತಾಡೋಣ. ಅವನು ನನ್ನ ಫ್ರೆಂಡ್ ಆಗಿರೋದ್ರಿಂದ ಕರ್ಸ್ತೀನಿ, ಹೆಚ್ಚಿನ ಮಾಹಿತಿ ಕೊಡ್ಸೋಕೆ ಪ್ರಯತ್ನ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಕರ್ಸಿ ಅವ್ರನ್ನ ಮಾತಾಡೋಣ ಸರಿ, ಪಾರ್ಟ್ 2. Meanwhile.